ಫಸ್ಟ್ ಎಲ್ರಿಗೂ ನಮಸ್ಕಾರ. ನೀವೆಲ್ಲ ನೋಡಿ ತುಂಬ ಸಂತೋಷ ಆಯಿತು. ಇವತ್ತು ತುಂಬ ಸಂತೋಷವಾದ ದಿವಸ. ಆ್ಯಂಡ್ ಶಿವರಾಜ್ ಕುಮಾರ್ ಅವರ ಡಾಟರ್ ನಿವೇದಿತಾ ಅವ್ರ ಫಸ್ಟ್ ಪ್ರಯತ್ನ ಪ್ರೊಡಕ್ಷನ್ ಹೌಸಲ್ಲಿ ಆ್ಯಸ್ ಎ ಪ್ರೊಡ್ಯೂಸರ್ ಆ್ಯಂಡ್ ಫಸ್ಟ್ ಫಿಲ್ಮೇ ಒಂದು ಹೊಸ ರೀತಿಯಲ್ಲಿ ಒಂದು ಹೊಸ ಟ್ರೈ ಮಾಡಿದ್ದಾರೆ. ಸೊ ವಿ ಶುಡ್ ರಿಯಲಿ ಬಿ ಅಪ್ರಿಷಿಯೇಟ್ ಹರ್. ಹಾಗೆ ವಂಶಿ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಅವ್ರ ಹೊಸ ಪ್ರಯತ್ನ, ಅವ್ರ ಹೊಸ ಕಂಟೆಂಟ್ ಇಟ್ಕೊಂಡು ಒಂದು ಎಮೋಷ್ನಲ್, ಒಂದು ಫೀಲು, ಒಂದು ಪರ್ಫಾರ್ಮೆನ್ಸು, ಒಂದು ಮನುಷ್ಯರಲ್ಲಿ ಒಳಗಡೆ ಇರೋ ಆ ಒಂದು ಏನೆಲ್ಲ ಆಗುತ್ತೆ ಇಫ್ ಈಸ್ ಅಲೋನ್ ಅನ್ನೋ ಒಂದು ಕಾನ್ಸೆಪ್ಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಮೇಲೆ ಟೆಕ್ನಿಕಲಿ ಏನೋ ಹೊಸದಾಗಿ ಟ್ರೈ ಮಾಡಿದ್ದಾರೆ. ಇಟ್ ಈಸ್ ರಿಯಲಿ ಗುಡ್. ಇಟ್ ಇಸ್ ನಾಟ್ ಅ ಫುಲ್ ಸ್ಕ್ರೀನ್, ಅದು ತುಂಬ ಚೆನ್ನಾಗಿತ್ತು. ಆ ಮೇಕಿಂಗ್ ಚೆನ್ನಾಗಿತ್ತು, ಆಮೇಲೆ ಸ್ಕ್ರಿಪ್ಟ್ ಚೆನ್ನಾಗಿದೆ. ಆ್ಯಂಡ್ ವಂಶೀಸ್ ಪರ್ಫಾರ್ಮೆನ್ಸ್ ಇಸ್ ವೆರಿ ಗುಡ್. ಸೊ ವೆರಿ ಆಲ್ ದಿ ಬೆಸ್ಟ್ ಟು ನಿವೇದಿತಾ ಆ್ಯಂಡ್ ವಂಶಿ ಆ್ಯಂಡ್ ಶಿವನ ಬಗ್ಗೆ ಐ ಡೋಂಟ್ ನೋ ಅದರ್ ವರ್ಡ್ಸ್. ಸೊ ಥ್ಯಾಂಕ್ ಯು ಸೋ ಮಚ್. ಈ ಸಿನಿಮಾ ನೋಡಿದ ತಕ್ಷಣ ತುಂಬ ವಿಚಾರಗಳ ಬಗ್ಗೆ ಎಲ್ಲರ ಹತ್ರನೂ ಮಾತಾಡ್ಸುತ್ತೆ. ಆದರೆ ನನಗೆ ಹೇಳಬೇಕು ಅಂತ ಅನಿಸಿದ್ದು ಪ್ರೊಡಕ್ಷನ್ ಬಗ್ಗೆ. ಎಷ್ಟೋ ಜನ ಕಲಾವಿದರಿಗೆ ಅಥವಾ ತುಂಬ ಟ್ಯಾಲೆಂಟೆಡ್ಗೆ ಒಂದು ವೇದಿಕೆ ಸಿಕ್ಕೋದು ತುಂಬಾ ಅಪರೂಪ. ಅಂಥ ಒಂದು ವೇದಿಕೆನ ಸೃಷ್ಟಿ ಮಾಡ್ಕೊಳ್ಳೋದಿದೆಯಲ್ಲ, ಅದು ತುಂಬಾ ಅಪರೂಪದ ಕೆಲಸ. ಸೊ ನಿವೇದಿತಾ ಇಷ್ಟು ಚಿಕ್ಕ ವಯಸ್ಸಿಗೆ ಆ ಥರದ್ದೊಂದು ಹೊಸ ಟ್ಯಾಲೆಂಟೆಡ್ನ, ಹೊಸ ಕಲ್ಪನೆ ಇರುವಂಥ ಒಬ್ಬ ನಿರ್ದೇಶಕರಿಗೆ ಒಂದು ಅವಕಾಶ ಕೊಟ್ಟಿದ್ದಿದೆಯಲ್ಲ, ಅದು ತುಂಬ ದೊಡ್ಡದು ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಒಂದು ಅವಕಾಶ ಎಷ್ಟು ದೊಡ್ಡದು ಅಂತ ನಮಗೆಲ್ಲರಿಗೂ ಗೊತ್ತು. ಈ ಇಂಡಸ್ಟ್ರಿಗೆ ಬಂದಾಗ ಒಂದು ಚಿಕ್ಕ ಅವಕಾಶನೂ ಕೂಡ ತುಂಬ ದೊಡ್ಡದು ಅಂತ ಫೀಲ್ ಮಾಡಿದವ್ರು ನಾವು. ಅವರು ಇಂಟ್ರೊಡ್ಯೂಸ್ ಮಾಡಿದಂಥವ್ರು ಇವತ್ತು ಇಂಡಸ್ಟ್ರಿ ಪೂರ್ತಿ ಇದ್ದೀವಿ, ಅದರಲ್ಲಿ ನಾನು ಕೂಡ ಒಬ್ಬಳು. ಅಂದರೆ ರಾಜ್ಕುಮಾರ್ ಅಪ್ಪಾಜಿ ಅವರ ಬ್ಯಾನರಲ್ಲಿ ಇವತ್ತು 3ನೇ ತಲೆಮಾರು ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಾಯಿದೆ, ಒಳ್ಳೊಳ್ಳೆ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದೆ ಅಂದರೆ ಅದು ನಿಜಕ್ಕೂ ತುಂಬ ಅಪರೂಪವಾದ ಕೆಲಸ ನಿರ್ಮಾಪಕರು ಮಾಡಿದ್ದಾರೆ ಅಂತ ನನಗನ್ಸುತ್ತೆ. ಅದನ್ನು ತುಂಬ ಚೆನ್ನಾಗಿ ನಿರ್ದೇಶಕರು ಉಪಯೋಗಿಸ್ಕೊಂಡಿದ್ದಾರೆ. ಡೈರೆಕ್ಷನ್ನು ಮಾಡ್ತಾ ಆ್ಯಕ್ಟ್ ಮಾಡೋದು ಇಟ್ಸ್ ನಾಟ್ ಆ್ಯನ್ ಈಸಿ ಟಾಸ್ಕ್. ಅದನ್ನು ತುಂಬ ಚೆನ್ನಾಗಿ ತುಂಬ ಹೊಸತನದ ಸಿನಿಮಾ ಇದು ಅಂತ ನಾನು ಹೇಳಬಲ್ಲೆ. ಈ ಸಿನಿಮಾದಲ್ಲಿ ಪಾತ್ರವಹಿಸಿದಂಥ ಎಲ್ಲರೂ ಕೂಡ ತುಂಬ ಹೊಸದಾಗಿ ಕಾಣ್ತಾರೆ. ಸ್ಕ್ರೀನ್ ಪ್ಲೇ ತುಂಬ ಹೊಸದಾಗಿದೆ, ಹೇಳೋ ವಿಚಾರ ಹೊಸದಾಗಿದೆ, ಮ್ಯೂಸಿಕ್ ಎಕ್ಸ್ಟ್ರಾಡಿನರಿ, ನಿಮ್ಮನ್ನು ತುಂಬ ಹೊಸ ಫೀಲಿಂಗ್ ಕೊಡುತ್ತೆ. ಸಂಗೀತ, ಹುಡುಗಿ ರಚನಾ, ಅವಳು ಕೂಡ ತುಂಬ ಮುದ್ದಾಗಿದ್ದಾಳೆ. ಸೊ ಒಟ್ಟಾರೆ ಎಲ್ಲ ಹೊಸ ಪ್ರತಿಭೆಗಳು ತುಂಬಿರುವಂಥದ್ದು ಈ ಸಿನಿಮಾದಲ್ಲಿ ತುಂಬ ಹೊಸದು ಅಂತ ನಮಗನ್ಸುತ್ತೆ. ಇಂಥ ಒಂದು ಹೊಸ ಕಂಟೆಂಟ್ಗಳನ್ನು ನಿಮ್ಮ ಮುಂದೆ ತರೋವರೆಗೂ ಅಷ್ಟೇ ಅವರ ಜವಾಬ್ದಾರಿ. ಇನ್ಮೇಲೆ ಈ ಸಿನಿಮಾವನ್ನು ಸಪೋರ್ಟ್ ಮಾಡಬೇಕಾಗಿರೋದು ನಿಮ್ಮೆಲ್ಲರ ಕೈಯಲ್ಲಿದೆ. ಹಾಗಾಗಿ ಈ ಥರದ ಹೊಸ ಪ್ರಯತ್ನಗಳನ್ನು ನೀವು ಸಪೋರ್ಟ್ ಮಾಡಿದ್ರೆ ಇಂಡಸ್ಟ್ರಿಯಲ್ಲಿ ಇನ್ನಷ್ಟು ಹೊಸ ಕಥೆಗಳು, ಹೊಸ ಪ್ರತಿಭೆಗಳು ಬರುತ್ತೆ ಅನ್ನೋದು ನನ್ನ ಆಶಯ. ಒಟ್ಟಾರೆ ಈ ತಂಡಕ್ಕೆ ನನ್ನ ಕಡೆಯಿಂದ ತುಂಬ ಹೃದಯದ ಶುಭಾಶಯಗಳು ತಿಳಿಸ್ತೀನಿ. ನೈಸ್ ಎಕ್ಸ್ಪೆರಿಮೆಂಟಲ್ ಫಿಲ್ಮ್ ಅಂತ ಹೇಳ್ಬೋದು. ಬಿಕಾಸ್ ನಂಗೆ 1-2-3 ವಿಷಯಗಳು ಹೇಳಲೇಬೇಕು. ಒಂದು, ಇಟ್ಸ್ ಕಂಪ್ಲೀಟ್ ಒನ್ ಮ್ಯಾನ್ ಶೋ ಬೈ ವಂಶಿ. ಅಟ್ ದ ಸೇಮ್ ಟೈಮ್ ಅಭಿಲಾಷ್ ಕಲ್ಲತಿ ಅವ್ರದ್ದು ಮ್ಯಾಜಿಕ್ ಇಲ್ಲಿ ನೋಡ್ಬೋದಾಯಿತು. ಆ ಫ್ರೇಮ್ ರೇಟ್ ಬಗ್ಗೆ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಬಿಕಾಸ್ ಫ್ಲಾಶ್ ಬ್ಯಾಕಲ್ಲಿ 35mm ಆಗಲಿ ಮತ್ತು ನಾರ್ಮಲ್ ಫ್ರೇಮಲ್ಲಿ ಕತೆ ಹೇಳಬೇಕಾದ್ರೆ ಬೇರೆ ಥರ ಫ್ರೇಮ್ ರೇಟ್ ಬಂತು. ಸೊ ಅದು ಕಂಪ್ಲೀಟ್ ಒಂಥರ ಕಲರ್ ಪ್ಯಾಟರ್ನ್ ಆಗಿ, ಕಲರ್ ಪ್ಯಾಲೆಟ್ ಆಗಲಿ ಸುಮಾರು ವರ್ಕ್ ನಡೆದಿದೆ ಆ್ಯಕ್ಚುಲಿ. ಆ್ಯಂಡ್ ಸಾಂಗ್ಸ್ ಅಟ್ ದ ಸೇಮ್ ಟೈಮ್ ಐ ವುಡ್ ಸೇ ದ ಎಂಟೈರ್ ಎಕ್ಸಿಕ್ಯೂಷನ್ ವಾಸ್ ವೆರಿ ಅಮೇಝಿಂಗ್ ಆ್ಯಕ್ಚುಲಿ. ಈ ಥರ ಒಂದು ಕನ್ನಡದಲ್ಲಿ ಸುಮಾರು ದಿನಗಳು ಬಂದಿಲ್ಲ. ಈ ಥರ ಎಕ್ಸ್ಪೆರಿಮೆಂಟ್ ಸಿನಿಮಾಗಳೆಲ್ಲ ನೋಡಿದ್ರೆ ಇನ್ಫ್ಯಾಕ್ಟ್ ಹೊಸ ಫಿಲ್ಮ್ ಮೇಕರ್ಸ್ಗೆ ಇನ್ನೂ ಇನ್ಸ್ಪೈರ್ ಆಗುತ್ತೆ ಟು ಮೇಕ್ ಎಕ್ಸ್ಪೆರಿಮೆಂಟ್ಸ್. ಸೊ ದಟ್ಸ್ ವಾಟ್ ವಿ ನೀಡ್ ಟು ಸಿ ಅಲ್ವಾ. ಸೊ ವಿ ಆಲ್ವೇಸ್ ಕಂಪೇರ್ ವಿತ್ ಅದರ್ ಲ್ಯಾಂಗ್ವೇಜಸ್ ಫಿಲ್ಮ್ಸ್ ಇನ್ ಕನ್ನಡ ಆಲ್ಸೋ. ಸೊ ದಟ್ಸ್ ದ ಬೆಸ್ಟ್ ಪಾರ್ಟ್ ಆಫ್ ಇಟ್. ಥ್ಯಾಂಕ್ ಯು ಸೊ ಮಚ್. ನಿವೇದಿತಾ ಶಿವರಾಜ್ ಕುಮಾರ್ ಅವರ ಬ್ಯಾನರ್ನಲ್ಲಿ ಮೂಡಿಬಂದಿರುವಂಥ ಸಿನಿಮಾ ಭಾಳ ಅದ್ಭುತವಾದಂಥ ಒಂದು ಕಥೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಇಡೀ ಚಿತ್ರತಂಡ ಏನಿದೆ, ನೀವು ಸ್ಟಾರ್ಟಿಂಗಿಂದ ಹಿಡಿದು ಎಂಡಿಂಗ್ವರೆಗೂ ನೆಕ್ಸ್ಟ್ ಏನಾಗುತ್ತೆ ಅಂತ ನೀವು ಯೋಚನೆ ಮಾಡೋದು ಕೂಡ ಎಲ್ಲೂ ಒಂದು ಪಾಯಿಂಟ್ನ ಬಿಡದಿರೋ ಅಷ್ಟು ಮಟ್ಟಿಗೆ ಕೆಲಸ ಮಾಡಿದ್ದಾರೆ. ಏನು ಒನ್ ಮ್ಯಾನ್ ಶೋ ಥರ ವಂಶಿ ಅವರು ತುಂಬ ಚೆನ್ನಾಗಿ ಅದ್ಭುತವಾಗಿ ನಟನೆ ಮಾಡಿದ್ದಾರೆ. ಇಡೀ ಸ್ಕ್ರೀನ್ ಮೇಲೆ ಸ್ಕ್ರೀನನ್ನು ಅವರೇ ಆವರಿಸ್ಕೊಬಿಟ್ಟಿದ್ದಾರೆ. ಎಂಟೈರ್ ಟೀಮ್ಗೆ ಒಳ್ಳೆಯದಾಗಲಿ. ಒಂದು ಒಳ್ಳೆ ಅದ್ಭುತ ಒಂದು ಕಂಟೆಂಟ್ ಇರುವಂಥ ಒಂದು ಸಿನಿಮಾ. ಥಿಯೇಟ್ರಿಗೆ ಬಂದು ನೀವೆಲ್ಲ ನೋಡಿ, ನಿಮ್ಮ ಮನೆಯವ್ರನ್ನ, ನಿಮ್ಮ ಸ್ನೇಹಿತರನ್ನ ಕರ್ಕೊಬಂದು ಸಿನಿಮಾ ನೋಡಿ, ನಿಮ್ಮೆಲ್ಲರಿಗೂ ಖುಷಿ ಕೊಡುತ್ತೆ ಅಂತ ನಾನು ಭಾವಿಸ್ತೀನಿ. ಒಂದು ಒಳ್ಳೆ ಉತ್ತಮವಾದಂಥ ಸಿನಿಮಾಕ್ಕೆ ನೀವೆಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿದಾಗೇ ಚಂದ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ನಮಸ್ತೆ. ಎಲ್ರಿಗೂ ನಮಸ್ಕಾರ. ನಾನು ಕಾರ್ತಿಕ್ ಮಹೇಶ್. ಈಗಷ್ಟೇ ಫೈರ್ಫ್ಲೈ ಅನ್ನೋ ಒಂದು ಸಿನಿಮಾ ನೋಡ್ಕೊಂಬಂದು ನನಗೆ ಅನಿಸಿದ್ದು, ಒಬ್ಬ ಮನುಷ್ಯ
ಎಷ್ಟೇ ಕಷ್ಟ ಇದ್ರೂ ಏನೇ ತೊಂದರೆ ಆದರೂ ಲೈಫ್ ಹ್ಯಾಸ್ ಟು ಮೂವ್ ಆನ್, ಲಿವ್ ದ ಮೊಮೆಂಟ್ ಅನ್ನೋ ಒಂದು ಸಣ್ಣ ವಿಷಯ ಇಟ್ಕೊಂಡು ಇಡೀ ಸಿನಿಮಾದಲ್ಲಿ ಅದ್ಭುತವಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ನನಗೆ ಅಂದರೆ ಯಾವಾಗಲೂ ಇಷ್ಟ ಆಗೋದು ದೊಡ್ಡ ಮನೆಯವರು ಹೊಸ ಕಲಾವಿದರಿಗಾಗಲಿ ಹೊಸ ತಂತ್ರಜ್ಞರಿಗೆ ಅವಕಾಶಗಳು ಕೊಡ್ತಾ ಇರ್ತಾರೆ. ಈ ಒಂದು ಸಿನಿಮಾದಲ್ಲಿ ವಂಶಿ ಅವರು ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾರೆ. ನನಗೆ ಮೈ ಡಿಯರ್ ಫ್ರೆಂಡ್ ಅಭಿಲಾಷ್ ಕಳತಿಯವರು ಇದರ DOP ಹ್ಯಾಸ್ ಡನ್ ಅ ಗ್ರೇಟ್ ವರ್ಕ್. ಆ್ಯಂಡ್ ಪ್ರತಿಯೊಂದು ಸೀನಲ್ಲೂ ಚರಣ್ ರಾಜ್ ಅವರು ಅವ್ರ ವರ್ಕ್ ಎದ್ದು ಕಾಣುತ್ತೆ. ಆ್ಯಂಡ್ ಓವರ್ ಆಲ್ ಸಿನಿಮಾ ಪ್ರತಿಯೊಂದು ಫ್ರೇಮಲ್ಲೂ ಟೆಕ್ನಿಕಲಿ ವೆರಿ ವೆಲ್ ಮೇಡ್ ಫಿಲಮ್ ಆ್ಯಂಡ್ ಹಾಲಿವುಡ್ ಲೆವೆಲಿಗಿದೆ ಮೇಕಿಂಗ್. ಆ್ಯಂಡ್ ಎಲ್ಲರೂ ಬಂದು ಈ ಒಂದು ಸಿನಿಮಾ ನೋಡಿ. ಆ್ಯಂಡ್ ಫೈರ್ಫ್ಲೈಗೆ ನನ್ನ ಕಡೆಯಿಂದ ಆಲ್ ದಿ ಬೆಸ್ಟ್. ಫೈರ್ಫ್ಲೈ ತುಂಬ ಚೆನ್ನಾಗಿದೆ. ನಿವೇದಿತಾ ಚೂಸನ್ ಅ ಫ್ಯಾಂಟಾಸ್ಟಿಕ್ ಸ್ಕ್ರಿಪ್ಟ್. ದೊಡ್ಡ ಮನೆಯಿಂದ ಮತ್ತೊಂದು ಹೊಸ ಪ್ರಯತ್ನ ಸಿನಿಮಾ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾ ಒಳ್ಳೆಯದಾಗಲಿ. ಇಟ್ಸ್ ಲವ್ಲಿ. ಲೈಫ್ ಇಸ್ ಟು ಎಂಜಾಯ್. ಫೈರ್ಫ್ಲೈ ಚಿತ್ರ ಬಹಳನೇ ಅದ್ಭುತವಾಗಿ ಮೂಡಿ ಬಂದಿದೆ. ನಾನು ಈ ಥರದೊಂದು ಸಿನಿಮಾ ಕನ್ನಡದಲ್ಲಿ ನಾನು ನೋಡಿರಲಿಲ್ಲ. ತುಂಬ ಯುನೀಕ್ ಪ್ರೆಸೆಂಟೇಷನ್ ಅಂತ ಅನಿಸುತ್ತೆ, ಬೋಲ್ಡ್ ಅಂತ ಹೇಳ್ಬೋದು. ಸೊ ಈ ಥರದೊಂದು ಚಿತ್ರ ಐ ಥಿಂಕ್ ಪ್ರತಿಯೊಬ್ಬ ಕನ್ನಡಿಗರು ನೋಡಲೇಬೇಕಾದಂಥ ಒಂದು ಚಿತ್ರ, ಯಾಕಂದರೆ ಹೊಸ ಥರದ ಒಂದು ಅನುಭವ ಆಗುತ್ತೆ. ಸೊ ಪ್ಲೀಸ್ ವಾಚ್ ಫೈರ್ಫ್ಲೈ. ಟೇಕ್ ಕೇರ್. ಥ್ಯಾಂಕ್ ಯು. ಈಗಷ್ಟೇ ಸಿನಿಮಾ ಫೈರ್ಫ್ಲೈ ನೋಡ್ಕೊಂಡು ಬಂದ್ವಿ. ನಿವೇದಿತಾ ಅವರ ಮೊದಲನೇ ಪ್ರೊಡ್ಯೂಸರ್ ಆಗಿ ಕೆಲಸ ಮಾಡ್ತಾ ಇರೋದ್ರಿಂದ ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಆ್ಯಂಡ್ ಸಿನಿಮಾ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಪ್ರತಿ ಒಂದು ಫ್ರೇಮಲ್ಲೂ ಆ ಪ್ರೊಡಕ್ಷನ್ ವ್ಯಾಲ್ಯೂ ಗೊತ್ತಾಗುತ್ತೆ. ಆ್ಯಂಡ್ ಇಟ್ಸ್ ಅ ಲಾಟ್ ಆಫ್ ಎಫರ್ಟ್ ಬೈ ಅ ಲಾಟ್ ಆಫ್ ಪೀಪಲ್. ಬಟ್ ಒಂದು ಸ್ಪೆಷಲ್ ಮೆನ್ಷನ್ ಮಾಡಲೇಬೇಕಂದ್ರೆ ಇಟ್ ಈಸ್ ದ ಕ್ಯಾಮ್ರಾ ವರ್ಕ್. ಅದ್ಭುತವಾಗಿ ಪ್ರತಿ ಒಂದು ಫ್ರೇಮನ್ನು ಇಟ್ ಈಸ್ ಲೈಕ್ ಕ್ರಿಸ್ಪ್, ಇಟ್ ಈಸ್ ಲುಕಿಂಗ್ ಬ್ಯೂಟಿಫುಲ್, ಇಟ್ಸ್ ಲುಕಿಂಗ್ ಕಲರ್ಫುಲ್. ಆ್ಯಂಡ್ ಅಫ್ಕೋರ್ಸ್ ಆ ಒಂದು ಜಲಕ್ ಬಂದು ಹೋಗಿದ್ದು ಶಿವಣ್ಣ ಸರ್, ಇಟ್ ವಾಸ್ ಅ ಗೇಮ್ ಚೇಂಜರ್. ಆ್ಯಂಡ್ ಪ್ರತಿಯೊಬ್ಬರೂ ಈ ಕಾಸ್ಟಲ್ಲಿ ಮಾಡಿರೋರು, ಎಸ್ಪೆಷಲಿ ಲೈಕ್ ಸ್ಪೆಷಲ್ ಮೆನ್ಷನ್ ವಂಶಿ. ಇದರಲ್ಲಿ ಆ್ಯಕ್ಟಿಂಗು ಮಾಡಿ ಡೈರೆಕ್ಷನು ಮಾಡಿರೋದು ಸ್ವಲ್ಪ ಕೆಲಸ ಅಲ್ಲ ಅದು. ಆ್ಯಂಡ್ ಐ ಥಿಂಕ್ ಈಸ್ ಡನ್ ಅ ಗ್ರೇಟ್ ಜಾಬ್. ಆ್ಯಂಡ್ ಯಾ, ವಿಶ್ ದ ಟೀಮ್ ಆಲ್ ದ ವೆರಿ ಬೆಸ್ಟ್. ಹಾಯ್ ಎಲ್ರಿಗೂ ನಮಸ್ಕಾರ. ಈಗ ತಾನೇ ಫೈರ್ಫ್ಲೈ ಸಿನಿಮಾ ನೋಡ್ಕೊಂಡು ಬರ್ತಾ ಇದ್ದೀವಿ. ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಒಂದು ಸಿನಿಮಾ ನೋಡ್ತಾ ಇರೋದು ಭಾಳ ಖುಷಿ ಆಗ್ತಾ ಇದೆ. ಈ ಥರ ಒಂದು ಪ್ರಯತ್ನ ಎಲ್ಲರೂ ಮಾಡಬೇಕು. ಎಸ್ಪೆಷಲಿ ನಿವೇದಿತಾ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್ ಈ ಸ್ಟೆಪ್ ತೊಗೊಂಡಿರೋಕ್ಕೆ, ಆ ಧೈರ್ಯ ಮಾಡಿರೋಕ್ಕೆ. ಸೊ ನಿವೇದಿತಾ ಅವರು, ವಂಶಿ ಅವರು ಎಲ್ಲರೂ ಅವ್ರ ಪೆಟ್ಟಿಗೆಯಲ್ಲಿ ಎಷ್ಟು ಕ್ರಿಯೇಟಿವಿಟಿ ಇದೆಯೋ ಅದೆಲ್ಲ ತೆಗ್ದು ಚೆಲ್ಬಿಟ್ಟಿದ್ದಾರೆ ಸಿನಿಮಾಲಿ. DOP ಆಗಿರ್ಬೋದು, ಮ್ಯೂಸಿಕ್ ಚರಣ್ ರಾಜ್ ಸರ್ ಇಸ್ ಡನ್ ಅ ಗ್ರೇಟ್ ಜಾಬ್, ಫೆಂಟಾಬ್ಯುಲಸ್ ಜಾಬ್. ಆಮೇಲೆ ಜೀವನದಲ್ಲಿ ಏನಾದರೂ ಕಲರ್ ಮಿಸ್ ಆಗಿದ್ರೆ ನಿಮಗೆ ಗೊತ್ತಿಲ್ಲ ಅಂದರೆ ಈ ಸಿನಿಮಾ ನೋಡಿ, ಆ ಕಲರ್ ಗೊತ್ತಾಗುತ್ತೆ ನಿಮಗೆ. ಅಷ್ಟು ಒಂದೊಂದು ಫ್ರೇಮು ಅಷ್ಟು ಕಲರ್ಫುಲ್ಲಾಗಿ ಮಾಡಿದ್ದಾರೆ. ಸೊ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಟು ದ ಹೋಲ್ ಟೀಮ್. ಭಾಳ ಚೆನ್ನಾಗಿ ಮೂಡ್ ಬಂದಿದೆ ಸಿನಿಮಾ. ಆ್ಯಂಡ್ ಎಸ್ಪೆಷಲಿ ಎಫರ್ಟ್ಗೆ, ಈ ಸಿನಿಮಾ ಎಫರ್ಟ್ಗೆ ಹ್ಯಾಟ್ಸ್ ಆಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ಬನ್ನಿ, ಈ ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.